ಅಧಿಕಾರ ಅನ್ನೋದು ಹೂವಿನ ಹಾಸಿಗೆ ಅಲ್ಲ, ಅದು ಮುಳ್ಳಿನ ಕಿರೀಟ. ಡಿ.ಕೆ. ಶಿವಕುಮಾರ್ ನಿರಾಳವಾಗಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಆಗುತ್ತಾ? ಸಿದ್ದರಾಮಯ್ಯ ರಾಜ್ಯದಲ್ಲೇ ಆಕ್ಟಿವ್ ಆಗಿದ್ರೆ ಡಿ.ಕೆ. ಶಿವಕುಮಾರ್ ಮುಕ್ತವಾಗಿ ಆಡಳಿತ ನಡೆಸೋದಕ್ಕೆ ಬಿಡ್ತಾರಾ? ಶಾಸಕರ ಬೆಂಬಲ ಡಿ.ಕೆ. ಶಿವಕುಮಾರ್ಗೆ ಸಿಗುತ್ತಾ? ರಾಜಕಾರಣದಲ್ಲಿ ಕೇವಲ ಅಧಿಕಾರ ಮತ್ತೆ ಹಣ ಇದ್ರೆ ಸಾಕಾಗೋದಿಲ್ಲ, ಅಧಿಕಾರ ನಡೆಸೋ ಚಾಣಾಕ್ಷತನ ಇರಬೇಕು. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಅಧಿಕಾರ ಅನ್ನೋದು ಹೂವಿನ ಹಾಸಿಗೆ ಅಲ್ಲ, ಅದು ಮುಳ್ಳಿನ ಕಿರೀಟ. ರಾಜಕಾರಣದಲ್ಲಿ ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗ ಎಲ್ಲರ ಕಣ್ಣು ಹೈಕಮಾಂಡ್ ಮೇಲೆ ಇದೆ. ಇನ್ ಕೇಸ್ ಎಲ್ಲ ಅಡೆತಡೆಗಳನ್ನ ದಾಟಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೂ ಅಂದ್ಕೊಳ್ಳಿ, ಅಲ್ಲಿಗೆ ಎಲ್ಲವೂ ಸುಗಮವಾಗುತ್ತಾ? ಡಿ.ಕೆ. ಶಿವಕುಮಾರ್ ನಿರಾಳವಾಗಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಇಲ್ಲ ಅನ್ನೋದು ರಾಜಕೀಯ ಪಂಡಿತರ ಗಂಭೀರವಾದ ವಿಶ್ಲೇಷಣೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಮುಂದಿರೋದು ಕೇವಲ ವಿರೋಧ ಪಕ್ಷಗಳ ಸವಾಲು ಮಾತ್ರ ಅಲ್ಲ, ಸ್ವಪಕ್ಷದ ಒಳಗಡೆನೆ ಇರೋ ಚಕ್ರವ್ಯೂಹ. ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ, ರಾಜ್ಯದಲ್ಲೇ ಇರ್ತೀನಿ ಅಂತ ಸಿದ್ದರಾಮಯ್ಯನವರು ಈಗಾಗಲೇ ಸ್ಪಷ್ಟಪಡಿಸಿ ಆಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ರಾಜ್ಯದಲ್ಲೇ ಆಕ್ಟಿವ್ ಆಗಿದ್ರೆ ಡಿ.ಕೆ. ಶಿವಕುಮಾರ್ ಮುಕ್ತವಾಗಿ ಆಡಳಿತ ನಡೆಸೋದಕ್ಕೆ ಬಿಡ್ತಾರಾ? ಶಾಸಕರ ಬೆಂಬಲ ಡಿ.ಕೆ. ಶಿವಕುಮಾರ್ಗೆ ಸಿಗುತ್ತಾ? ಇದ್ರ ಬಗ್ಗೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಫೇಸ್ ಮಾಡಬೇಕಾಗಿರೋ ಆಂತರಿಕ ಯುದ್ಧದ ಕಥೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲೆಕ್ಕಾಚಾರ, ಒಂದಷ್ಟು ವಿಶ್ಲೇಷಣೆ ನಿಮ್ಮ ಮುಂದೆ. ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ, ಇಲ್ಲೇ ರಾಜ್ಯ ರಾಜಕೀಯದಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ ಅನ್ನೋದಾದ್ರೆ ಇದು ಯಾವ ರೀತಿ ಪ್ರಭಾವ ಉಂಟು ಮಾಡುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು. ಈ ಇಡೀ ಸಮೀಕರಣದ ಅತಿ ದೊಡ್ಡ ಟ್ವಿಸ್ಟ್ ಅಂದ್ರೆ ಸಿದ್ದರಾಮಯ್ಯನವರ ನಡೆ. ಸಾಮಾನ್ಯವಾಗಿ ಒಬ್ರು ಸಿಎಂ ಕುರ್ಚಿಯಿಂದ ಇಳಿದ ಮೇಲೆ ಹೈಕಮಾಂಡ್ ಅವರಿಗೆ ದಿಲ್ಲಿ ರಾಜಕಾರಣದಲ್ಲಿ ಸ್ಥಾನ ಕೊಡೋದಕ್ಕೆ ಬಯಸುತ್ತೆ. ಆದರೆ ಸಿದ್ದರಾಮಯ್ಯನವರು ಬಹಳ ಚಾಣಾಕ್ಷರು. ತಮಗೆ ದಿಲ್ಲಿ ರಾಜಕಾರಣ ಸೆಟ್ ಆಗೋದಿಲ್ಲ, ತಾವು ಕರ್ನಾಟಕದಲ್ಲೇ ಉಳಿಯೋದಾಗಿ ಹೇಳ್ಕೊಂಡಿದ್ದಾರೆ. ಇದರ ಅರ್ಥ ಏನು? ಸಿಎಂ ಕುರ್ಚಿಯಿಂದ ಇಳಿದ ಮೇಲೂ ಸಿದ್ದರಾಮಯ್ಯನವರು ಕರ್ನಾಟಕ ಕಾಂಗ್ರೆಸ್ನ ಅಘೋಷಿತ ಹೈಕಮಾಂಡ್ ಆಗಿ ಇರ್ತಾರೆ ಅಂತ. ಯಾವಾಗ ಒಬ್ಬ ಶಕ್ತಿಶಾಲಿ ಮಾಜಿ ಮುಖ್ಯಮಂತ್ರಿ ರಾಜ್ಯ ರಾಜಕಾರಣದಲ್ಲೇ ಆಕ್ಟಿವ್ ಆಗಿರ್ತಾರೋ ಆಗ ಹಾಲಿ ಮುಖ್ಯಮಂತ್ರಿಗೆ ಮುಕ್ತವಾಗಿ ನಿರ್ಧಾರ ತೆಗೆದುಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ವರ್ಗಾವಣೆ ಇರಬಹುದು, ಹೊಸ ಯೋಜನೆಗಳ ಘೋಷಣೆ ಇರಬಹುದು, ಅಥವಾ ಬಜೆಟ್ ಹಂಚಿಕೆ ಇರಬಹುದು. ಪ್ರತಿಯೊಂದು ನಿರ್ಧಾರದ ಮೇಲೂ ಸಿದ್ದರಾಮಯ್ಯನವರ ನೆರಳು ಇದ್ದೇ ಇರುತ್ತೆ. ಡಿ.ಕೆ. ಶಿವಕುಮಾರ್ ಏನಾದರೂ ಸ್ವತಂತ್ರವಾಗಿ ದೊಡ್ಡ ನಿರ್ಧಾರ ಕೈಗೊಂಡ್ರೆ ಸಿದ್ದರಾಮಯ್ಯನವರ ಬಣ ಅದನ್ನ ಒಪ್ಪದೇ ಇರಬಹುದು. ಅಂದ್ರೆ ತೆರೆ ಮರೆಯ ರಿಮೋಟ್ ಕಂಟ್ರೋಲ್ ಆಡಳಿತದ ಭೀತಿ ಡಿ.ಕೆ. ಶಿವಕುಮಾರ್ಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಇನ್ನು ಶಾಸಕರ ಬೆಂಬಲ ಡಿ.ಕೆ. ಶಿವಕುಮಾರ್ಗೆ ಸಿಗುತ್ತಾ ಅಂತ ಬಂದ್ರೆ, ಅಂದ್ರೆ ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ಅದೇ ಸಪೋರ್ಟ್ ಡಿ.ಕೆ. ಶಿವಕುಮಾರ್ಗೂ ಸಿಗುತ್ತಾ ಅಂತ. ಈಗ ಎರಡನೇ ಮತ್ತು ಅತ್ಯಂತ ಪ್ರಮುಖ ಸವಾಲು ಅಂತ ಅಂದ್ರೆ ಅದು ಶಾಸಕರ ಸಪೋರ್ಟ್ ಅನ್ನೋದು. ಸದ್ಯದ ಪರಿಸ್ಥಿತಿಯಲ್ಲಿ ಬಹುಪಾಲು ಶಾಸಕರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಸಿದ್ದರಾಮಯ್ಯನವರ ಅಹಿಂದ ಸಾಮಾಜಿಕ ಸಮೀಕರಣದ ಹಿನ್ನೆಲೆ ಮತ್ತು ಅವರ ಜನಪ್ರಿಯತೆ ಶಾಸಕರಿಗೆ ಚುನಾವಣೆ ಗೆಲ್ಲೋದಕ್ಕೆ ದೊಡ್ಡ ಶಕ್ತಿಯಾಗಿದೆ. ಹಾಗಾದ್ರೆ ಇದೇ ಬೆಂಬಲ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗುತ್ತಾ? ಇಲ್ಲಿ 2 ಚಾನ್ಸಸ್ ಇರುತ್ತೆ. ತಾಂತ್ರಿಕವಾಗಿ ಒಬ್ರು ಸಿಎಂ ಆದ ಮೇಲೆ ಅಧಿಕಾರ ಮತ್ತು ಅನುದಾನಕ್ಕಾಗಿ ಶಾಸಕರು ಮುಖ್ಯಮಂತ್ರಿಯ ಸುತ್ತೋದು ಕಾಮನ್. ಆದರೆ ಅದು ಕೇವಲ ಅವಕಾಶವಾದಿ ಬೆಂಬಲ ಆಗಿರುತ್ತೆ ಹೊರತು ಆತ್ಮೀಯ ಬೆಂಬಲ ಆಗಿರೋದಿಲ್ಲ. ಸಿದ್ದರಾಮಯ್ಯನ ಬಣದಿಂದ ಎದುರಾಗಬಹುದಾದಂಥ ಅಡೆತಡೆಗಳು ಅಂದ್ರೆ ಇನ್ಸೈಡರ್ ವಿರೋಧಿಗಳು ಅಂತ ಬಂದಾಗ ಅದು ಯಾವ ರೀತಿ ಅಂತ ಹೇಳೋದಾದ್ರೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆಡಳಿತದಲ್ಲಿ ಎದುರಾಗಬಹುದಾದ ನಿಖರವಾದ ಅಡೆತಡೆಗಳೇನೇನು ಅನ್ನೋದಾದ್ರೆ, ಮೊದಲನೇದು ಸಚಿವ ಸಂಪುಟದ ಅಸಹಕಾರ ಅಂತ. ಸದ್ಯದ ಸಂಪುಟದಲ್ಲಿ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಪ್ರಮುಖ ಖಾತೆಗಳನ್ನು ಹೊಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಿಎಂ ಆದಾಗ ಈ ಸಚಿವರು ಹೊಸ ಮುಖ್ಯಮಂತ್ರಿಯ ಆದೇಶಗಳನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ. ಪ್ರತಿಯೊಂದು ಫೈಲ್ ಪಾಸ್ ಮಾಡುವಾಗಲೂ ವಿಳಂಬ ಧೋರಣೆ ಅನುಸರಿಸುವ ಮೂಲಕ ಸಿಎಂಗೆ ಅಸಹಕಾರ ತೋರಬಹುದು. ಮತ್ತೊಂದು ಒಂದಷ್ಟು ಕಿರಿಕಿರಿಯಾಗುವಂಥ ವಿಚಾರಗಳು ಅದೇನಂದ್ರೆ, ಸಿದ್ದರಾಮಯ್ಯನವರ ಬಣದ ಶಾಸಕರು ಹಾಗೆ ಸಚಿವರು ಆಗಾಗ ಮಾಧ್ಯಮಗಳ ಮುಂದೆ ಬಂದು ನಮ್ಮ ನಾಯಕರು ಇನ್ನೂ ಕೂಡ ಸಿದ್ದರಾಮಯ್ಯನವರೇ, ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರೇ ಮತ್ತೆ ಸಿಎಂ ಆಗ್ತಾರೆ ಅನ್ನುವಂಥ ಸಾರ್ವಜನಿಕ ಹೇಳಿಕೆಗಳನ್ನು ಕೊಡುವ ಮೂಲಕ ಡಿ.ಕೆ.ಶಿ ಅವರ ನಾಯಕತ್ವವನ್ನು ನಿರಂತರವಾಗಿ ದುರ್ಬಲಗೊಳಿಸೋದಕ್ಕೆ ಟ್ರೈ ಮಾಡಬಹುದು. ಹಾಗೆ ಇನ್ನೊಂದು ಹೈಕಮಾಂಡ್ ಮಟ್ಟದಲ್ಲಿ ದೂರುಗಳ ಮಹಾಪೂರ ಅಂತ. ಯಾಕಂದ್ರೆ ಸರ್ಕಾರದ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ದೊಡ್ಡದು ಮಾಡಿ ದಿಲ್ಲಿ ನಾಯಕರ ಕಿವಿಗೆ ತಲುಪಿಸೋ ಕೆಲಸ ಸ್ವಪಕ್ಷದ ಒಳಗಡೆನೇ ನಡಿಬಹುದು.
ರಾಜಕಾರಣದಲ್ಲಿ ಕೇವಲ ಅಧಿಕಾರ ಮತ್ತೆ ಹಣ ಇದ್ರೆ ಸಾಕಾಗೋದಿಲ್ಲ, ಅಧಿಕಾರ ನಡೆಸೋ ಚಾಣಾಕ್ಷತನ ಕೂಡ ಇರಬೇಕು. ಕರ್ನಾಟಕ ಕಾಂಗ್ರೆಸ್ನ ಇಬ್ಬರು ಮಹಾನ್ ನಾಯಕರಾದ ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಹತ್ತಿರದಿಂದ ನೋಡಿದವರಿಗೆ ಆ ವಿಷಯ ಚೆನ್ನಾಗಿ ಗೊತ್ತಿರುತ್ತೆ. ಇಬ್ಬರ ಕಾರ್ಯವೈಖರಿ ಹಾಗೆ ಶಾಸಕ ಸಚಿವರನ್ನ ನಡೆಸಿಕೊಳ್ಳೋ ರೀತಿ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ಸಿದ್ದರಾಮಯ್ಯನವರದ್ದು ಒಂದು ಶೈಲಿ ಆದರೆ ಡಿ.ಕೆ. ಶಿವಕುಮಾರ್ ಅವರದ್ದು ಮತ್ತೊಂದು ಶೈಲಿ. ಆದರೆ ಇವರಿಬ್ಬರ ನಡೆ ನುಡಿಯಲ್ಲಿರುವುದು ಒಂದೇ ವ್ಯತ್ಯಾಸ. ಡಿ.ಕೆ. ಶಿವಕುಮಾರ್ ಸಿಎಂ ಆದಾಗ ಸ್ವಪಕ್ಷದ ಶಾಸಕರಿಂದಲೇ ದೊಡ್ಡ ಮಟ್ಟದ ವಿರೋಧವನ್ನ ಫೇಸ್ ಮಾಡೋದಕ್ಕೆ ಕಾರಣ ಆಗುತ್ತಾ ಅಂತ. ಸಿದ್ದರಾಮಯ್ಯನವರ ಸ್ಟೈಲ್ ಬಗ್ಗೆ ಹೇಳೋದಾದ್ರೆ, ಸಿದ್ದರಾಮಯ್ಯನವರು ಶಾಸಕರು ಮತ್ತೆ ಸಚಿವರು ತುಂಬಾ ಇಷ್ಟಪಡೋದಕ್ಕೆ ಮುಖ್ಯ ಕಾರಣ ಅವರ ಮುಕ್ತ ಹಾಗೆ ಸ್ನೇಹಪರ ನಡವಳಿಕೆ. ಸಿದ್ದರಾಮಯ್ಯನವರ ಬಳಿ ಯಾವುದೇ ಶಾಸಕರು ಯಾವುದೇ ಮುಜುಗರ ಇಲ್ಲದೆ ನೇರವಾಗಿ ಹೋಗಿ ಮಾತನಾಡಬಹುದು. ಅವರು ಸಚಿವರ ಇಲಾಖೆಗಳ ಆಡಳಿತದಲ್ಲೂ ಅಷ್ಟಾಗಿ ಹಸ್ತಕ್ಷೇಪ ಮಾಡೋದಿಲ್ಲ. ಸಚಿವರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಕೊಡ್ತಾರೆ. ಯಾರಾದರೂ ಶಾಸಕರು ತಮಗೆ ಅನುದಾನ ಬೇಕು ಅಥವಾ ಕೆಲಸ ಆಗಬೇಕು ಅಂತ ಹಠ ಹಿಡಿದ್ರೆ ಸಿದ್ದರಾಮಯ್ಯನವರು ನೋಡೋಣ ಬಿಡಯ್ಯ ಮಾಡ್ಕೊಡೋಣ ಅಂತ ಹೆಗ್ಲ ಮೇಲೆ ಕೈ ಹಾಕಿ ವಿಶ್ವಾಸಕ್ಕೆ ತಗೋತಾರೆ. ಈ ಫ್ರೆಂಡ್ಲಿ ಅಪ್ರೋಚ್ ಏನಿದೆ ಇದು ಶಾಸಕರಿಗೆ ಅವರ ಮೇಲೆ ಒಂದು ರೀತಿಯ ಆತ್ಮೀಯತೆ ಹಾಗೆ ನಿಷ್ಠೆ ಮೂಡೋ ಹಾಗೆ ಮಾಡಿದೆ. ಸಿದ್ದರಾಮಯ್ಯನವರ ಜೊತೆ ಇದ್ರೆ ನಮಗೆ ಗೌರವ ಸಿಗುತ್ತೆ ಅನ್ನೋದು ಬಹುತೇಕ ಶಾಸಕರ ನಂಬಿಕೆ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಶೈಲಿ ಇದಕ್ಕೆ ತದ್ವಿರುದ್ಧ. ಡಿ.ಕೆ. ಶಿವಕುಮಾರ್ ಮೂಲತಃ ಒಬ್ಬ ಕಟ್ಟುನಿಟ್ಟಿನ ಸಂಘಟನಾ ಚತುರ. ಅವರ ಕೆಲಸದ ಶೈಲಿ ಒಂಥರ ಕಾರ್ಪೊರೇಟ್ ಕಂಪನಿಯ ಬಾಸ್ ಥರ ಇರುತ್ತೆ. ಶಿಸ್ತು, ಟಾರ್ಗೆಟ್ ಹಾಗೆ ಕಮಾಂಡಿಂಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಪಕ್ಷವನ್ನ ಮುನ್ನಡೆಸಿದ ರೀತಿಯೇ ಅದ್ಭುತ. ಆದರೆ ಶಾಸಕರು ಹಾಗೆ ಸಚಿವರನ್ನ ನಡೆಸಿಕೊಳ್ಳುವಾಗ ಇದೇ ಶೈಲಿ ಕೆಲವೊಮ್ಮೆ ಅವರಿಗೆ ಮುಳುವಾಗೋ ಚಾನ್ಸಸ್ ಕೂಡ ಇರುತ್ತಲ್ವಾ. ಡಿ.ಕೆ. ಶಿವಕುಮಾರ್ ಅವರು ಶಾಸಕರಿಗಿಂತ ತಾವೇ ಸುಪೀರಿಯರ್ ಅನ್ನೋ ಧೋರಣೆಯನ್ನ ಪ್ರದರ್ಶಿಸ್ತಾರೆ ಅನ್ನೋ ಮಾತುಗಳು ಕಾಂಗ್ರೆಸ್ ವಲಯದಲ್ಲೇ ಕೇಳಿಬರುತ್ತೆ. ಸಾರ್ವಜನಿಕವಾಗಿ ಅಥವಾ ಸಭೆಗಳಲ್ಲಿ ತಪ್ಪು ಮಾಡಿದ್ರೆ ಸಚಿವರನ್ನೂ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಅವರು ಹಿಂಜರಿಯೋದಿಲ್ಲ. ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಕೂಡ ತಮ್ಮ ಬಳಿಯೇ ಬರಬೇಕು, ತಮ್ಮ ಮಾತನ್ನೇ ಕೇಳಬೇಕು ಅನ್ನುವಂಥ ಆ ನಿಯಂತ್ರಣದ ಹಪಾಹಪಿ ಏನಿದೆ, ಅಂದರೆ ಕಂಟ್ರೋಲಿಂಗ್ ನೇಚರ್ ಏನಿದೆ, ಇದು ಕೆಲವು ಹಿರಿಯ ಶಾಸಕರಿಗೆ ಹಾಗೆ ಸಚಿವರಿಗೆ ಬಿಲ್ಕುಲ್ ಇಷ್ಟ ಆಗೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಈ ಕಠಿಣ ಮತ್ತು ಅಗ್ರೆಸಿವ್ ನಡವಳಿಕೆಯನ್ನ ಶಾಸಕರು ಒಳಗೊಳಗೆ ವಿರೋಧಿಸ್ತಾ ಇರ್ತಾರೆ. ಹೀಗಾಗಿ ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆದರೆ ಈ ನಡವಳಿಕೆಯ ವ್ಯತ್ಯಾಸವೇ ಅವರಿಗೆ ದೊಡ್ಡ ತಲೆನೋವಾಗುತ್ತೆ. ಸಿದ್ದರಾಮಯ್ಯನವರ ಕಾಲದಲ್ಲಿ ಮುಕ್ತ ಸ್ವಾತಂತ್ರ್ಯ ಅನುಭವಿಸಿದ ಶಾಸಕರು ಹಾಗೆ ಸಚಿವರು ಡಿ.ಕೆ. ಶಿವಕುಮಾರ್ ಅವರ ಕಾರ್ಪೊರೇಟ್ ಬಾಸ್ ಶೈಲಿಗೆ ಹೊಂದಿಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಡಿ.ಕೆ.ಶಿ ಏನಾದರೂ ಕಠಿಣ ನಿಯಮಗಳನ್ನು ಜಾರಿಗೆ ತಂದರೆ ಶಾಸಕರು ಅದನ್ನ ತಮ್ಮ ಸ್ವಾತಂತ್ರ್ಯದ ಮೇಲಿನ ಹರಣ ಅಂತ ಭಾವಿಸಿ ಅಸಹಕಾರ ಚಳುವಳಿಯನ್ನ ಶುರು ಮಾಡಬಹುದು. ಪಕ್ಷ ಸಂಘಟನೆಗೆ ಶಿಸ್ತು ಬೇಕು ನಿಜ, ಆದರೆ ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯವನ್ನ ಮುನ್ನಡೆಸುವಾಗ ಶಾಸಕರನ್ನ ಪ್ರೀತಿ ಮತ್ತು ವಿಶ್ವಾಸದಿಂದ ಕೊಂಡೊಯ್ಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಡಿ.ಕೆ. ಶಿವಕುಮಾರ್ ತಮ್ಮ ಈ ಕಠಿಣ ಶೈಲಿಯನ್ನ ಚೇಂಜ್ ಮಾಡ್ಕೊಳ್ತಾರಾ ಅಥವಾ ಇದೇ ಕಾರಣಕ್ಕೆ ಸ್ವಪಕ್ಷದಲ್ಲೇ ವಿರೋಧಿಗಳನ್ನ ಹೆಚ್ಚು ಮಾಡ್ಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಹಾಗೆಯೇ ಡಿ.ಕೆ. ಶಿವಕುಮಾರ್ ಅವರನ್ನ ಸುಮ್ಮನೆ ಕನಕಪುರದ ಬಂಡೆ ಅಂತ ಕರೆಯೋದಿಲ್ಲ, ಸಂಘಟನಾ ಚತುರ ಅಂತಲೂ ಕರೆಯೋದಿಲ್ಲ. ಶಾಸಕರನ್ನ ಯಾವ ರೀತಿ ತಹಬದಿಗೆ ತರಬೇಕು, ಯಾರಿಗೆ ಯಾವ ರೀತಿ ಸಮಾಧಾನ ಮಾಡಬೇಕು ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ. ಆದರೆ ಸಿಎಂ ಆದ ಮೇಲೆ ಆಡಳಿತ ನಡೆಸೋದು ಹಾಗೆ ಪಕ್ಷ ನಡೆಸೋದು ಎರಡು ಬೇರೆ ಬೇರೆ ರೀತಿಯಾಗಿರುತ್ತೆ. ತಮ್ಮದೇ ಪಕ್ಷದಲ್ಲಿರೋ ಆಂತರಿಕ ಶತ್ರುಗಳನ್ನು ನಿಭಾಯಿಸ್ತಾ ಸಿದ್ದರಾಮಯ್ಯನವರ ಪ್ರಭಾವವನ್ನು ಮೀರಬೇಕಾದಂಥ ಅನಿವಾರ್ಯತೆ ಡಿ.ಕೆ. ಶಿವಕುಮಾರ್ ಮುಂದಿದೆ. ಹೀಗಾಗಿ ಡಿ.ಕೆ.ಶಿ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಸಿಕ್ಕರೂ ಕೂಡ ಅದು ಹೂವಿನ ಹಾಸಿಗೆ ಅಂತೂ ಆಗಿರೋದಿಲ್ಲ. ಬದಲಿಗೆ ಪ್ರತಿದಿನವೂ ಹದ್ದಿನ ಕಣ್ಣಿಟ್ಟು ಆಳಬೇಕಾದ ಹಗ್ಗದ ಮೇಲಿನ ನಡಿಗೆಯಾಗಿರುತ್ತೆ. ಸೊ ನಿಮ್ಗೆ ಹೇಗನ್ಸುತ್ತೆ? ಸಿದ್ದರಾಮಯ್ಯನವರ ಪ್ರಭಾವದ ಮಧ್ಯೆಯೂ ಡಿ.ಕೆ. ಶಿವಕುಮಾರ್ ಯಶಸ್ವಿ ಸಿಎಂ ಆಗೋದಕ್ಕೆ ಸಾಧ್ಯ ಆಗುತ್ತಾ? ಶಾಸಕರು ಡಿ.ಕೆ. ಶಿವಕುಮಾರ್ ಅವರಿಗೆ ಕಂಪ್ಲೀಟ್ ಸಪೋರ್ಟ್ ಮಾಡ್ತಾರಾ? ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.